ಸಕಲ ಮರಗಳ ಕೊಡುವ ಕಾರ್ಪಣ್ಯ ಕರೆಯುವ ಕಲ್ಪವೃಕ್ಷವಿರುವಾಗ ಕಾರ್ಪಣ್ಯ ತಲುಪುತ್ತೆ ಕಾಮಧೇನುವಾಗಿ ಕಲ್ಪವೃಕ್ಷವಾಗಿ ನನ್ನ ಸಮ್ಮುಖದಲ್ಲಿ ನಿಂತಿರುವಾಗ ಪ್ರತ್ಯೇಕ ವರದ ಅವಶ್ಯಕತೆಯೇ ನನಗಾಗಿ ಏನನ್ನೂ ಬೇಡಲಾರೆ ಮತ್ತೇನಿದೆ ಇದು ಕೊಟ್ಟ ಶಿಕ್ಷೆಯಿಂದ ನರಕಯಾತನೆ ಏನು ಎನ್ನುವುದನ್ನು ಅನುಭವಿಸಿದೆ ಸ್ವರ್ಗಕ್ಕೆ ಹೋಗಿ ಅಲ್ಲಿಯ ವೈಭವವನ್ನು ಕಂಡವನ ಹಾಗಾಗಿ ನನಗೆ ಏನೂ ಬೇಡ ಆದರೆ ನೀನು ಕೊಟ್ಟಂತಹ ಈ ಕಠಿಣವಾದಂತಹ ಶಿಕ್ಷೆಯನ್ನು ಶಕ್ತಿಯ ಪುಂಗವನಾಗಿ ನಾನು ಅನುಭವಿಸಿದೆ ಆದರೆ ಸಾಮಾನ್ಯ ಜನರು ನೀನು ಕೊಡುವಂತಹ ಕಠಿಣವಾದಂತಹ ಶಿಕ್ಷೆಯನ್ನು ಸಹಿಸಿಕೊಳ್ಳುವಂತಹ ಸಾಮರ್ಥ್ಯವಾಗಿ ಧೈರ್ಯ ಉಳ್ಳವರನ್ನ ಸಾಮಾನ್ಯ ಜನರನ್ನು ಕಾಯುವುದಿಲ್ಲ ಪೀಡಿಸುವುದಿಲ್ಲ ಎನ್ನುವ ಒಂದೇ ವರವನ್ನು ಕೊಟ್ಟರೆ ನನ್ನ ಪಾಲಿಗೆ ಮಹಾಪ್ರಸಾದ ನನ್ನನ್ನು ಕಾಯುವಂತೆ ದೂರವಾಗಿ नाई बन रहा है। ಮಗು ಏನಿದ್ದೆ ಅಲ್ಲ ತಾವೇ ಇಂತಹ ಮಾತನ್ನ ಕೇಳಿದಾಗ ಬಂದಂತ ಉದ್ಗಾರ ಏನಯ್ಯ ವಿಕ್ರಮ ಅಯ್ಯ 55 ದೇಶದ ಅರಗುವರರು ಹೃದಯ ಕಮಲದಲ್ಲಿಟ್ಟು ನಿನ್ನನ್ನು ಆರಾಧನೆ ಮಾಡುವುದು ಯಾಕೆ ಕೋಟಿ ಕೋಟಿ ಸಂಖ್ಯೆಯ ಪ್ರಜಾ ಪರಿವಾರ ರಾಜ ಪ್ರತ್ಯಕ್ಷ ದೇವತಾ ಅಂತ ನಿನ್ನನ್ನು ಪೂಜಿಸುವುದು ಯಾಕೆ ಎನ್ನುವುದಕ್ಕೆ ಸ್ಪಷ್ಟವಾದ ಉತ್ತರವನ್ನು ಕೊಟ್ಟ ಹಾಗಾಯಿತು ವಿಕ್ರಮ 7 ವರ್ಷಗಳ ಪರ್ಯಂತರ ನನ್ನ ನಿಯಂತ್ರಣದಲ್ಲಿ ನೀನಿದ್ದವರು ಹೋದಲ್ಲಿ ಬಂದಲ್ಲಿ ನಿಂತಲ್ಲಿ ಬಿಡದೆ ನಿನ್ನನ್ನು ಕಾಡಿದವನು ನನ್ನ ನಿರ್ದೇಶನದ ಪ್ರಕಾರ ನಿನ್ನನ್ನು ಕುಡಿಸಿದೆ ಆದರೆ ಅದೆಲ್ಲವನ್ನ ಒಂದು ಕ್ಷಣದಲ್ಲಿ ತೀರಿಸಿಬಿಟ್ಟೆ ವಿಕ್ರಮ ತೀರಿಸಿಬಿಟ್ಟೆ ಸದ್ಭಕ್ತನಾದ ತನ್ನ ಆಚಾರ ವಿಶೇಷತೆಯಿಂದ ದೇವರನ್ನ ತನ್ನ ವಶ ಮಾಡಿಕೊಳ್ಳುವುದೇ ಹೇಗೆಂಬುದಕ್ಕೆ ನಿದರ್ಶನ ನೀನಾಗಿ ಹೋದಿ ಭೂತ ದಯವುಂಟು ನೀತಿ ನಿನ್ನಲ್ಲುಂಟು ಖ್ಯಾತಿವಂತನು ನೀನಹುದು ವಿಕ್ರಮ ಮಹಾತ್ಮರ ನಡೆ ಏನು ಎನ್ನುವುದಕ್ಕೆ ನೀನೊಬ್ಬ ಮೇಲ್ಪಂಕ್ತಿ ಆದ ಹಾಗಾಯಿತು ಅದಲ್ಲ ತಾದ್ರೆ ಮಾನವನಾದಾತ ಈ ಸರ್ವಸ್ವವನ್ನು ಕಳೆದುಕೊಂಡಾಗಲೂ ಅವನ ಬಾಯಲ್ಲಿ ಬರುವ ಮಾತು ಒಂದೇ ಭಗವಂತ ಏನು ಬೇಕಾದರೂ ನನ್ನಲ್ಲಿ ಸೆಳೆದುಕೊಳ್ಳಲಿ ಕೈ ಕಾಲು ಗಟ್ಟಿ ಹೊಂದಿಕೊಳ್ಳಲಿ ಆರೋಗ್ಯ ಕೊಡಲಿ ಕಳೆದು ಹೋದ ಸಂಪತ್ತಿನ 10 ಪಟ್ಟನ್ನು ಸಂಪಾದಿಸುತ್ತೇನೆ ಎನ್ನುವುದಾಗಿ ಛಲದಿಂದ ಆಡಿಕೊಳ್ಳುತ್ತಾರೆ ಧನರಾಶಿಯನ್ನು ಸುರಿದರೂ ಕೈಕಾಲುಗಳನ್ನು ಯಾರೂ ಬಿಟ್ಟುಕೊಡುವುದಿಲ್ಲ ಅದರ ಮಹತ್ವ ಅಷ್ಟುಂಟು ತಾನಾಗಿ ಕೈ ಕಾಲು ರಾಜ್ಯ ಕೋಶ ಬೊಕ್ಕಸ ಭಂಡಾರ ಒಲಿದು ಬರುವ ಅವಕಾಶವಿದ್ರು ಅದನ್ನು ತಿರಸಮಾನವಾಗಿಸಿಕೊಂಡು ಲೋಕಕ್ಕೆ ಉಪಕಾರದ ವರವನ್ನ ಬೇಡಿದೆಯೇ ವಿಕ್ರಮ ಆಶ್ಚರ್ಯ ನಿನ್ನಂತ ಧೀಮಂತ ನಿನ್ನಂತ ಹೃದಯ ಶ್ರೀಮಂತ ನಿನ್ನಂತ ಯೋಗ ನಿಷ್ಠ ಪ್ರಪಂಚದಲ್ಲಿ ಮತ್ತೋರ್ವ ಭಕ್ತರಿದ್ದಾರೆ ಆದ್ದರಿಂದ ಹೃದಯ ತುಂಬಿ ಬಂತು ವಿಕ್ರಮ ಹೃದಯ ತುಂಬಿ ಬಂತು ಆದರೆ ನೀ ಕೇಳಿದ ವರವನ್ನು ಕೊಡುವ ಸಾಮರ್ಥ್ಯ ಔಚಿತ್ಯ ಇಲ್ಲಿ ಉಂಟು ಪ್ರಶ್ನೆ ಮಾಡಬೇಕಾಗ್ತದೆ ಲೋಕದ ಜೀವಾತ್ಮರ ನೀತಿ ನಿಯಮವನ್ನು ಮೀರಿ ನಡೆಯುವಾಗ ಲೋಕದ ಮೂಲ ಸ್ಥಿತಿಗೆ ಭಂಗವನ್ನು ತರುವಾಗ ಅವರನ್ನ ಸಮಸ್ಥಿತಿಗೆ ತರುವ ಸಲುವಾಗಿ ಮೂರು ಮೂರ್ತಿಗಳ ಸಂಕಲ್ಪ